ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಅಡ್ವೆಂಟ್ ವರ್ಷಿಪ್ ಸರ್ವಿಸ್ಗೆ ನಾನು ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಸುಮಧುರವಾದ ಹೆಸರಿನಲ್ಲಿ ನಾನು ಆಹ್ವಾನಿಸುವಂತವನಾಗಿದ್ದೇನೆ. ಈ ರಾತ್ರಿಯ ಸಮಯದಲ್ಲಿ ನಾವು ಮೊದಲನೆಯ ಒಂದು ಮೇಣುಬತ್ತಿಯನ್ನ ಅಂಟಿಸಿ ಮತ್ತು ವಿಶೇಷವಾಗಿ ಇದು ನಿರೀಕ್ಷೆಯ ಮತ್ತು ಪ್ರವಾದಿಯಾದಂತಹ ಯೆಶಾಯನು ದೇವರ ವಾಕ್ಯಗಳಲ್ಲಿ ಜ್ಞಾಪಕಪಡಿಸಿದ ಹಾಗೆ ಕ್ರಿಸ್ತನ ಆಗಮನವನ್ನು ತೋರಿಸುವಂಥದ್ದು ಮತ್ತು ನಾವು ಆತನ ಆಗಮನಕ್ಕಾಗಿ ನಾವು ಸಿದ್ಧರಾಗುವಂಥದ್ದು ಈ ಒಂದು ದಿವಸ ನಮಗೆ ಜ್ಞಾಪಕಪಡಿಸುತ್ತದೆ. ನಾವು ಈ ದಿವಸ ಈ ಆರಾಧನೆಯಲ್ಲಿ ಪಾಲ್ಗೊಳ್ಳುತ್ತಿರುವ ಹಾಗೆ ನಾವು ವಿಶ್ವಾಸದಿಂದ ನಮ್ಮ ಶಿರಗಳನ್ನು ಭಾಗಿಸಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದಾಗುವ ಸಂತೋಷವನ್ನು ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಜೀವ ಸ್ವರೂಪನಾದ ಪರಲೋಕದ ದೇವರೇ, ಈ ರಾತ್ರಿಯ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಸನ್ನಿಧಿಯಲ್ಲಿ ಬಂದು ನಿನ್ನ ಆಗಮನವನ್ನು ಸ್ವಾಮಿ ನಾವು ನಿರೀಕ್ಷಿಸುವಾಗ ನೀನು ನಮಗೆ ಬಲವನ್ನು ಕರ್ತನೇ ನಿನ್ನ ದಿವ್ಯ ಆಶೀರ್ವಾದಗಳನ್ನು ಅನುಗ್ರಹಿಸಿ ನಡೆಸು ಎಂಬುದಾಗಿ ನಾವು ಬೇಡುತ್ತೇವೆ. ನಿನ್ನ ಸನ್ನಿಧಿಯಲ್ಲಿ ಬಂದಿರುವಂತ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು ಮತ್ತು ಈ ಆರಾಧನೆಯ ಆದಿಯಿಂದ ಅಂತ್ಯದವರೆಗೂ ಎಲ್ಲ ಆರಾಧನೆಯ ಅಂಶಗಳನ್ನು ನೀನು ಪ್ರತಿಷ್ಠೆ ಮಾಡಿ ಆಶೀರ್ವಾದ ಮಾಡಬೇಕಾಗಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆಯಾದ ದೇವರೇ, ಆಮೆನ್. ನಾವು ಸಭೆಯಾಗಿ ಎದ್ದು ನಿಂತುಕೊಂಡು ಸಂಗೀತಗಳಲ್ಲಿ 83ನೇ ಸಂಗೀತವನ್ನ ನಾವು ಒಟ್ಟಾಗಿ ಹಾಡಿಕೊಳ್ಳೋಣ. ಕೇಳುವುದು ಗಾನ.
ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ದೇವರೇ, ಸ್ವಾಮಿ, ರಾತ್ರಿಯ ಸಮಯದಲ್ಲಿ ನಿನ್ನ ಮಕ್ಕಳಾದ ನಾವು ನಿನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವಂತೆ ಕೊಟ್ಟಂತಹ ಕೃಪೆ ಆಶೀರ್ವಾದಗಳಿಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಕಳೆದ ನಿಮಿಷ, ಕಳೆದ ಗಂಟೆಗಳು, ಕಳೆದ ದಿನಗಳು, ಕಳೆದ ತಿಂಗಳುಗಳೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಈ ಅಡ್ವೆಂಟ್ ಸೀಸನ್ ನಲ್ಲಿ ಕರ್ತನೆ ಕಾಲಿಡುವಂತಹ ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದೀರಿ. ಸ್ತೋತ್ರ ಕರ್ತನೆ. ಈ ಕೋವಿಡ್-19 ಇಂದ ಅನೇಕ ಸಮಸ್ಯೆಗಳು ಮತ್ತು ನಿರೀಕ್ಷೆ ಇಲ್ಲದಂತಹ ಜೀವಿತಗಳು ಇದ್ದಂತಹ ಸಂದರ್ಭಗಳಲ್ಲಿಯೂ ನೀನು ನಮ್ಮ ಜೊತೆಯಲ್ಲಿ ಇದ್ದು ಕರ್ತನೆ ನಿರೀಕ್ಷೆಯನ್ನು ದಯಪಾಲಿಸಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೆ, ಎಲ್ಲ ಗೊಂದಲಗಳ ಮಧ್ಯದಲ್ಲಿಯೂ ಭಯದ ವಾತಾವರಣಗಳಲ್ಲಿಯೂ ನಾವು ನಂಬಿಕೆಯಿಂದ ನೀನು ನಮಗೆ ದಯಪಾಲಿಸಿದಂತ ನಿರೀಕ್ಷೆಯಲ್ಲಿ ನಾವು ಮುಂದುವರಿಯುವಂತೆ ನಮಗೆ ಬಲವನ್ನ, ನಿನ್ನ ಆತ್ಮನ ಶಕ್ತಿಯನ್ನ ಅನುಗ್ರಹಿಸಿ ನಡೆಸುತ್ತಿರುವುದಕ್ಕಾಗಿ ನಾವು ನಿನಗೆ ಕೊಂಡಾಡುವವರಾಗಿದ್ದೇವೆ. ಹೌದು ಸ್ವಾಮಿ, 2000 ವರ್ಷಗಳ ಹಿಂದೆ ನೀನು ಮಗುವಾಗಿ ಜನಿಸಿ ಕರ್ತನೆ ಮಾನವ ಕುಲಕ್ಕೆ ನಿತ್ಯ ಜೀವದ ನಿರೀಕ್ಷೆಯಿಂದ ನೀನು ದಯಪಾಲಿಸಬೇಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೆ, ಪ್ರವಾದಿಯಾದಂಥ ಯೆಶಾಯನು ಯೆರೂಸಲೇಮಿನಲ್ಲಿ ವಾಸ ಮಾಡುವಂತ ನಿರೀಕ್ಷೆ ಇಲ್ಲದಂತಹ ಇಸ್ರಾಯೇಲರನ್ನು, ಕಣ್ಣೀರಿನಿಂದ ತುಂಬಿರುವಂತಹ ನಿನ್ನ ಜನರನ್ನು ಸ್ವಾಮಿ, ನಿನ್ನ ನಿರೀಕ್ಷೆಯ ಸಂದೇಶವನ್ನ ಪ್ರವಾದಿಯ ಮೂಲಕವಾಗಿ ನೀನು ತಿಳಿಸಿದಿ. ಮತ್ತು ಈ ದಿನಮಾನಗಳಲ್ಲಿ ಕರ್ತನೆ, ನಾವು ಕ್ರಿಸ್ತ ಆಗಮನದ, ನಿನ್ನ ಆಗಮನದ ದಿನಗಳನ್ನು ನಾವು ನೆನೆಸಿ ನಿರೀಕ್ಷೆಯಿಂದ ಜೀವಿಸುವಂತೆ ನಮಗೆ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಒಂದು ಕರ್ತನೆ ದಿನಗಳಲ್ಲಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವಂತೆ ನಮ್ಮ ಹೃದಯಗಳನ್ನ ನೀನು ಆಡು ಎಂಬುದಾಗಿ ನಾವು ಬೇಡುತ್ತೇವೆ. ನೀನು ಶಾಂತಿ ಸಮಾಧಾನವನ್ನ ದಯಪಾಲಿಸಿ ನಮ್ಮ ಕೈ ಹಿಡಿದು ನಡೆಸಬೇಕಾಗಿ ನಾವು ನಿನ್ನಲ್ಲಿ ಬೇಡುತ್ತೇವೆ ಸ್ವಾಮಿ. ಹೀಗೆ ನಮ್ಮ ಸಭೆಯಲ್ಲಿರುವಂತಹ ಎಲ್ಲ ಹಿರಿಯರನ್ನು ಕರ್ತನೆ ಮತ್ತು ದಾಂಪತ್ಯ ಜೀವಿತವನ್ನು ನಡೆಸುವಂತೆ ಎಲ್ಲ ನಿನ್ನ ಮಕ್ಕಳಿಗಾಗಿಯೂ, ಯವನಸ್ಥರಿಗಾಗಿಯೂ, ಚಿಕ್ಕ ಮಕ್ಕಳಿಗಾಗಿಯೂ ಮತ್ತು ಗಂಡು ಹೆಣ್ಣು ಮಕ್ಕಳಿಗಾಗಿ ನಿನ್ನ ಸನ್ನಿಧಾನದಲ್ಲಿ ನಾವು ಬರುತ್ತೇವೆ. ಹೆಸರಾಗಿ ಆಶೀರ್ವಾದ ಮಾಡು ಕರ್ತನೆ. ಈ ಸಭೆಯು ಎಲ್ಲ ಸ್ಥಿತಿ ಸನ್ನಿವೇಶಗಳಲ್ಲಿ ನಿನ್ನನ್ನೇ ದೃಷ್ಟಿಸುತ್ತಾ ಮುಂದೆ ಹೋಗುವಂತೆ ನಿನ್ನ ಆತ್ಮನ ಬಲವನ್ನು ಅನುಗ್ರಹಿಸಬೇಕಾಗಿ ನಾವು ಬೇಡುತ್ತೇವೆ. ಕರ್ತನೆ, ಅಡ್ವೆಂಟ್ ಸೀಸನ್ಗಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೆ, ನೀನು ನಮ್ಮ ಜೊತೆಯಲ್ಲಿದ್ದು ನೀನು ನಮ್ಮನ್ನ ಆಶೀರ್ವಾದ ಮಾಡಿ ನಡೆಸಬೇಕಾಗಿ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆಯೇ, ಆಮೆನ್. ಈ ಪರಿಶುದ್ಧ ಆರಾಧನೆಯಲ್ಲಿ ನಾವು ದೇವರ ವಾಕ್ಯವನ್ನ ಕೇಳುವುದಕ್ಕಾಗಿ ಆಯಲ್ಪಟ್ಟಂತಹ ದೇವರ ವಾಕ್ಯವು ಶ್ರೀ ಮತ್ತಾಯನು ಬರೆದ ಸುವಾರ್ತೆ ಅದರ 25ನೇ ಅಧ್ಯಾಯ ವಚನಗಳು 1 ರಿಂದ 13ನೇ ವಚನದವರೆಗೆ ನಾವು ಓದಿ ಕೇಳೋಣ. The Gospel of St. Matthew chapter 23 verses beginning from 1 to 30. ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಗೊಂಡರು, ಆದರೆ ಎಣ್ಣೆ ತಗೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳು ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಗೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಅರ್ಧ ರಾತ್ರಿಯಲ್ಲಿ ಇಗೋ, ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಟಿದೆ ಎಂಬ ಕೂಗಾಯಿತು. ಆಗ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿ ಇಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು.
ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲದೆ ಹೋಗಿತ್ತು, ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮೊದಲಿಗರು ಬಂದರು. ಸಿದ್ಧವಾಗಿದ್ದವರು ಅವರ ಸಂಗಡ ಮದುವೆ ಮನೆಯೊಳಗೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದ್ದರಿಂದ ಎಚ್ಚರವಾಗಿರಿ. ಓದಿ ಕೇಳಿರುವಂತಹ ದೇವರ ವಾಕ್ಯಗಳನ್ನು ನಮ್ಮೆಲ್ಲರ ಆತ್ಮೀಯರಾದಕ್ಕಾಗಿ ಆಶೀರ್ವಾದಿಸಲ್ಪಡಲಿ. ಆಮೇಲೆ ಈ ವಿಶೇಷವಾದಂತಹ ಆರಾಧನೆಯಲ್ಲಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸುವವರಾಗಿರಬೇಕು. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಮಧ್ಯದಲ್ಲಿ ಏಂಜಲ್ ಮಗಳು ಮುಂದೆ ಬಂದು ಒಂದು ವಿಶೇಷವಾದಂಥ ಹಾಡನ್ನು ಹಾಡ್ತಾರೆ. ಆಶೀರ್ವಾದ ಮಾಡಲಿ. ಇವಾಗ ನಮ್ಮ ಸಭೆಯ ಕೊಲೆ ತಂಡದವರು ಮುಂದೆ ಬಂದು ನಮ್ಮನ್ನು ಕ್ಯಾರಲ್ ಸಾಂಗ್ಸ್ಗಳಲ್ಲಿ ನಡೆಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ನಾವು ಸಹ ಅವರ ಜೊತೆಗೆ ಸೇರಿ ನಾವು ಒಟ್ಟಾಗಿ ದೇವರ ನಾಮವನ್ನು ಘನಪಡಿಸುವವರಾಗಿರೋಣ. ಸಾಧ್ಯವಾದವರು ನಾವು ಎದ್ದು ನಿಂತುಕೊಂಡು ಈ ಹಾಡುಗಳನ್ನು ನಾವೆಲ್ಲರೂ ಒಟ್ಟಾಗಿ ಸಂತೋಷದಿಂದ ಈ ಸೀಸನನ್ನು ನಾವು ಪ್ರವೇಶಿಸುತ್ತಿರುವ ಹಾಗೆ ನಾವು ದೇವರನ್ನು ಸ್ತುತಿಸುತ್ತಾ ಸಂತೋಷದಿಂದ ಆರಾಧಿಸುವವರಾಗಿರೋಣ.
ಕುರುಬರು ನಿನ್ನನ್ನು ಸ್ತುತಿಸುವುದಕ್ಕಾಗಿ ಹೋಗಿದ್ದರು. ಹೌದು ಸ್ವಾಮಿ, ಈ ಅಡ್ವಾನ್ಸ್ ಸೀಸನ್ ನಲ್ಲಿ ಕರ್ತನೆ, ನಾವು ನಿರೀಕ್ಷೆಯಿಂದ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವ ಹಾಗೆ ನೀನು ನಾಮವನ್ನು ಕರ್ತನೆ ಘನಪಡಿಸುವಂತೆ ನೀನು ನಮ್ಮನ್ನ ನಡೆಸಿದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತಾ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಪರಲೋಕದ ತಂದೆಯೇ, ಆಮೆನ್. ನಾವು ಕುಳಿತುಕೊಳ್ಳೋಣ. ಈ ವಿಶೇಷವಾದ ಕ್ರಿಸ್ತ ಆಗಮನದ ಪರಿಶುದ್ಧ ಆರಾಧನೆಯಲ್ಲಿ ದೇವರ ವಾಕ್ಯವನ್ನು ಹಂಚುವುದಕ್ಕಾಗಿ ನಮ್ಮ ಹಿರಿಯ ನಿವೃತ್ತಿ ಸಭಾಪಾಲಕರು ರೆವರೆಂಡ್ ಶಾಂತಪ್ಪ ಅಂಕಲ್ಗಿ ಅಯ್ಯನವರು ಇರುವಂಥದ್ದು ನಮಗೆ ಬಹಳ ಸಂತೋಷ. ಅವರನ್ನು ನಮ್ಮ ಮಾನ್ಯ ಜಿಲ್ಲಾ ಮೇಲ್ವಿಚಾರಕರ ಪರವಾಗಿಯೂ ಮತ್ತು ಸಹಾಯಕ ಸಭಾಪಾಲಕರ ಪರವಾಗಿಯೂ ಅವರನ್ನ ನಾನು ವಂದಿಸುವಂತವನಾಗಿದ್ದೇನೆ ಮತ್ತು ಈ ದಿವಸ ಪರಿಶುದ್ಧವುಳ್ಳ ದೇವರ ವಾಕ್ಯಗಳನ್ನ ಹಂಚಬೇಕಾಗಿ ನಾನು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಈ ವಿಶೇಷವಾದ ಆರಾಧನೆಯಲ್ಲಿ ದೇವರ ಪರಿಶುದ್ಧ ಆಲಯದಲ್ಲಿ ಸಭೆಯಾಗಿ ಕೂಡಿ ಬಂದಿರುವ ಸಭಿಕರಾದ ನಿಮ್ಮೆಲ್ಲರಿಗೆ ಕ್ರಿಸ್ತ ಆಗಮನದ ವಿಶೇಷ ದಿನಗಳ ಶುಭಾಶಯಗಳನ್ನು ನಾನು ಪ್ರಕಟಿಸುವನಾಗಿದೆ. ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಮಾನವರ ರಕ್ಷಣಾರ್ಥವಾಗಿ ಮನುಷ್ಯನಾಗಿ ಈ ಲೋಕಕ್ಕೆ ಬಂದನು. ಆತನ ಆಗಮನದ ವಿಶೇಷವಾದಂತಹ ದಿವಸಗಳನ್ನು ನಾವು ಆರಾಧನೆಯಾಗಿ ಆಚರಿಸುವರಾಗಿದೆ. ಸುಮಾರು 3-4 ವಾರಗಳ ಈ ಒಂದು ವಿಶೇಷವಾದಂತಹ ಆಗಮನದ ಭಾನುವಾರದ ಆರಾಧನೆಗಳಲ್ಲಿ ನಾವು ಭಾಗವಹಿಸಲಿದ್ದೇವೆ. ಇವತ್ತು ಈ ಒಂದು ಯೇಸು ಕ್ರಿಸ್ತನ ಆಗಮನದ ಪ್ರಥಮ ದಿನದ ಆರಾಧನೆಯಲ್ಲಿ ನಾವೆಲ್ಲರೂ ಇರುವುದು ದೇವರ ಕೃಪೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಈ ವಿಶೇಷವಾದಂತಹ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ದೇವರು ಕೊಟ್ಟಂಥ ಈ ಒಂದು ಅವಕಾಶಕ್ಕಾಗಿ ನಾನು ದೇವರಿಗೆ ವಂದನೆಯನ್ನು ಸಲ್ಲಿಸುತ್ತಾ ಈ ವಿಶೇಷವಾದ ವಾಕ್ಯ ಸಂದೇಶಕ್ಕೋಸ್ಕರವಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವ ಹಾಗೆ ನಾವೆಲ್ಲ 1 ನಿಮಿಷ ಮೌನವಾಗಿದ್ದು ಪ್ರಾರ್ಥನೆ ಮಾಡೋಣ. ಎಲ್ಲ ಮಾನವರನ್ನ ಪ್ರೀತಿ ಮಾಡಿ ನಾಶವಾಗುವ ಸ್ಥಿತಿಯಲ್ಲಿರುವಂತಹ ಮಾನವರಿಗಾಗಿ ಅವರನ್ನು ರಕ್ಷಿಸುವುದಕ್ಕಾಗಿ ಯೋಜನೆಯನ್ನು ಸಿದ್ಧ ಮಾಡಿ ಆ ಯೋಜನೆಯನ್ನು ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಕಾರ್ಯಗತಗೊಳಿಸಿದಂಥ ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ವಿಶೇಷವಾದಂತಹ ಕ್ರಿಸ್ತ ಆಗಮನದ ದಿನಗಳಲ್ಲಿ ನಾವೆಲ್ಲರೂ ಪ್ರವೇಶಿಸುವ ಹಾಗೆ ನೀನು ನಮಗೆ ಕೊಟ್ಟಿರುವಂತಹ ಈ ಅವಕಾಶಕ್ಕಾಗಿ ಈ ಸುದೀರ್ಘವಾಗಿ ನನಗೆ ಸ್ತೋತ್ರ ತಂದೆ. ಈ ಪ್ರಥಮ ಆರಾಧನೆಯಲ್ಲಿ ಸ್ವಲ್ಪ ಹೊತ್ತು ಕರ್ತನೆ ನಿನ್ನ ಪರಿಶುದ್ಧ ವಾಕ್ಯವನ್ನು ತೆರೆದು ಧ್ಯಾನ ಮಾಡುವಾಗ ನಿನ್ನ ಆತ್ಮನ ಸಹಾಯ ನಮ್ಮ ಮಧ್ಯದಲ್ಲಿ ಇರಲಿ ಕರ್ತನೆ. ಅಲ್ಪನು ವೈದ್ಯನಾದ ನನ್ನನ್ನು ಈ ಒಂದು ವಾಕ್ಯ ಸಾರುವುದಕ್ಕಾಗಿ ಆರಿಸಿಕೊಳ್ಳುವುದಕ್ಕಾಗಿ ಕೊಂಡಾಡ್ತೇನೆ ಕರ್ತನೆ. ನನ್ನನ್ನು ನಿನ್ನ ಸೇವೆಗೆ ಉಪಯೋಗಿಸ್ಕೋ. ಈ ವಾಕ್ಯ ಸಂದೇಶದ ಮೂಲಕವಾಗಿ ನಿನ್ನ ಭಕ್ತರೊಡನೆ ಮಾತನಾಡು. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಾಕು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ನನ್ನ ಸ್ವಾಮಿ, ಆಮೆನ್. ಪ್ರಿಯವಾದವರೇ, ಈ ಆಗಮನದ ಕಾಲ ಎಂಬುದಾಗಿ ನಾವು ಹೇಳುವಂಥದ್ದು ಇದು ಯೇಸು ಕ್ರಿಸ್ತನ ಜನನೋತ್ಸವಕ್ಕೆ ಸಿದ್ಧತೆಯ ಕಾಲವಾಗಿ ನಮಗೆ ಕೊಡಲ್ಪಟ್ಟಿದೆ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ರಕ್ಷಣಾ ಕಾರ್ಯವನ್ನು ನೆರವೇರಿಸುವುದಕ್ಕಾಗಿ ಆಗಮಿಸುವಂಥ ಸುದಿನಗಳು ಇವಾಗ. ನಮಗೆಲ್ಲ ಗೊತ್ತಿದೆ, ಈ ಜಗತ್ತು ದೇವರ ಸೃಷ್ಟಿಯಾಗಿದೆ. ಪ್ರತಿಯೊಬ್ಬ ಜೀವಿಯು ಇದನ್ನು ಬಲ್ಲವನಾಗಿದೆ. ಆದರೆ ಪೂರ್ವದಿಂದಲೂ ಅಂದರೆ ದೇವರ ಪ್ರಥಮ ಸೃಷ್ಟಿಯಾದಂಥ ನಮ್ಮ
ಆದಿ ತಂದೆ ತಾಯಿಗಳೇ ದೇವರ ಪ್ರೀತಿಯನ್ನು ಮರೆತು ಸ್ವಾರ್ಥದ ದೃಷ್ಟಿಯಿಂದ ಸೃಷ್ಟಿಕರ್ತನಾದ ದೇವರ ಸಾರೂಪ್ಯವನ್ನು ನಾವು ಹೊಂದಿ ಆತನಂತೆ ಆಗಬೇಕು ಎಂಬುದಾಗಿ ಬಯಸಿ ಸೈತಾನನ ದುರ್ಬೋಧನೆಗೆ ಒಳಗಾಗಿ ದೇವರ ಮಾತನ್ನು ಮೀರಿ ಅದರಿಂದ ಅವರು ಶಿಕ್ಷೆಗೆ ಒಳಗಾಗಬೇಕಾಯಿತು. ಜನರನ್ನು ಈ ಪಾಪದ ಬಂಧನದಿಂದ ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಅನೇಕ ಮಾರ್ಗಗಳನ್ನು ಕೈಗೊಳ್ಳಬೇಕಾಯಿತು. ಅದರ ಕುರಿತಾಗಿ ಅನೇಕ ಸೂಚನೆಗಳನ್ನು ಜನರಿಗೆ ಕೊಟ್ಟರು. ದೇವರು ಪ್ರವಾದಿಗಳ ಮೂಲಕವಾಗಿ, ನ್ಯಾಯಾಧಿಪತಿಗಳ ಮೂಲಕವಾಗಿ, ಅರಸರ ಮೂಲಕವಾಗಿ ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಎಲ್ಲ ಎಚ್ಚರಿಕೆಗಳಿಗೆ ಕಿವಿಗೊಡದೆ ತಮ್ಮ ಸ್ವಾರ್ಥ ಸಾಧನೆಯಲ್ಲಿಯೇ ಜನರು ಮುಂದುವರಿಯುತ್ತಾ ಒಂದು ಕಾಲದ ಪರಿಪೂರ್ಣತೆ ಸಮಯ ಬಂತು. ಲೋಕದಲ್ಲೆಲ್ಲ ವಿಶೇಷವಾದ ರೀತಿಯಲ್ಲಿ ಪಾಪವು ಆವರಿಸಿಕೊಂಡಿತ್ತು. ಆ ಪಾಪ ಎಷ್ಟು ವಿಶೇಷವಾಗಿತ್ತು ಅಂದರೆ ಜನರೆಲ್ಲ ನಾಶವಾಗುವಂಥ ಸ್ಥಿತಿಗೆ ತಲುಪಿತು. ಇಂಥ ಒಂದು ಸ್ಥಿತಿಯನ್ನು ಮನಗಂಡಂತಹ ದೇವರು ಈ ಜನರನ್ನ ಈ ಪಾಪದಿಂದ ಬಿಡಿಸಿ ರಕ್ಷಿಸಬೇಕು ಎಂಬತಕ್ಕಂಥ ಯೋಜನೆಯನ್ನು ಸಿದ್ಧ ಮಾಡಿ ಅದಕ್ಕೋಸ್ಕರವಾಗಿ ತನ್ನ ಏಕೈಕ ಕುಮಾರನಾದಂತಹ ಯೇಸು ಕ್ರಿಸ್ತನನ್ನೇ ಆತನು ಗುರುಜನ ಪರಾಮರ್ಶಿ ಅವರಿಗೋಸ್ಕರವಾಗಿ ಬಿಡುಗಡೆಯನ್ನು ಉಂಟು ಮಾಡುವುದಕ್ಕಾಗಿ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಆತನು ಕಳಿಸಿಕೊಟ್ಟನು. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 68ನೇ ವಚನದಿಂದ 79 ವಚನಗಳನ್ನು ನೀವು ಓದುವುದಾದರೆ ಅಲ್ಲಿ ಈ ಒಂದು ವಿಶೇಷವಾದಂತಹ ರಕ್ಷಣಾ ಕಾರ್ಯಕ್ಕಾಗಿ ದೇವರು ಮಾಡಿದಂತಹ ಯೋಜನೆ ಮಹತ್ವವಾದಂತಹ ವಿಷಯಗಳನ್ನು ನಾವಲ್ಲಿ ಗ್ರಹಿಸಿಕೊಳ್ಳುತ್ತೇವೆ. ಈ ಒಂದು ಯೋಜನೆಗೋಸ್ಕರವಾಗಿ ಪೂರ್ವಭಾವಿಯಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಬರುವುದಕ್ಕಿಂತ ಪೂರ್ವದಲ್ಲಿ ಇನ್ನೊಬ್ಬ ವಿಶೇಷವಾದ ವ್ಯಕ್ತಿಯನ್ನ ದೇವರು ಈ ಲೋಕಕ್ಕೆ ಕಳಿಸಿಕೊಡ್ತಾನೆ. ಆತನು ಬೇರೆ ಯಾರು ಅಲ್ಲ, ಸ್ನಾನಿಕನಾದ ಯೋಹಾನನು. ಜಕರಿಯ ಪ್ರವಾದಿಯ ಮಗನಾದಂಥ ಯೋಹಾನನನ್ನು ದೇವರು ನೇಮಿಸಿ ಈ ಜಗತ್ತಿಗೆ ಕಳಿಸಿಕೊಡ್ತಾನೆ. ಯೋಹಾನನಾದರೂ ದೇವರ ಚಿತ್ತವನ್ನು ತಿಳಿದವನಾಗಿ ದೇವರ ಅಪ್ಪಣೆಯಂತೆ ಕ್ರಿಸ್ತನ ಆಗಮನಕ್ಕಾಗಿ ಅರಣ್ಯದಲ್ಲಿ ಸುಮಾರು ದಿವಸಗಳವರೆಗೆ ದೇವರ ಐಕ್ಯತೆಯಲ್ಲಿ ಕಳೆದು ತನ್ನ ಕರ್ತನಾದ ದೇವರ ಒಂದು ಬರುವಿಕೆಗಾಗಿ ಮಾರ್ಗವನ್ನು ಆತನು ಸಿದ್ಧ ಮಾಡುತ್ತಿದ್ದನೆಂಬುದಾಗಿ ಆ ಭಾಗದಲ್ಲಿ ನಾವು ಹೋಗ್ತೇವೆ. ಇಂಥ ಒಂದು ವಿಶೇಷವಾದಂತಹ ಸಿದ್ಧತೆಗೋಸ್ಕರವಾಗಿ ಆತನು ಈ 40 ದಿವಸಗಳಲ್ಲಿ ಅರಣ್ಯದಲ್ಲಿ ಇದ್ದುಕೊಂಡು ತನ್ನನ್ನು ಸಂಪೂರ್ಣವಾಗಿ ಸಿದ್ಧ ಮಾಡಿಕೊಂಡ. ಅಲ್ಲಿ ಆತನು ದೇವರ ಆತ್ಮನಿಂದ ತುಂಬಿಸಲ್ಪಟ್ಟವನಾಗಿ ಪ್ರವಾದಿಗಳ ಮಾತಿನಂತೆ ದೇವರ ರಾಜ್ಯದ ಗುಟ್ಟನ್ನು ಜನರಿಗೆ ಸಾರಿ ತಿಳಿಸುವುದ ಪಾಪದ ಘೋರತೆಯನ್ನು ಮತ್ತು ಈ ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ ದೇವರು ಕೈಗೊಂಡಿರುವಂತಹ ಯೋಜನೆಯನ್ನು ಕುರಿತು ಜನರಿಗೆ ರಕ್ಷಣಾ ಕಾರ್ಯದ ಕುರಿತಾಗಿ ಬೋಧಿಸುತ್ತಾ ಬಂದನು. ಈ ಜನರಿಗೆ ಅಷ್ಟು ಕಠೋರವಾದ ರೀತಿಯಲ್ಲಿ ಯೋಹಾನನ ವಿಷಯವಾಗಿ ತಿಳಿಸಿ ಜನರನ್ನು ಎಚ್ಚರಿಸುತ್ತಾನೆ. ನೀವು ದೇವರ ಕಡೆಗೆ ತಿರುಗಿಕೊಳ್ಳಬೇಕು, ದೇವರ ರಾಜ್ಯ ಸಮೀಪಿಸ್ತಾ ಇದೆ, ದೇವರು ಅತ್ಯಂತ ಕರುಣೆಯಿಂದ ದಯಪಾಲಿಸಿರುವಂತಹ ಪಾಪ ಕ್ಷಮಾಪಣೆಯನ್ನು ಹೊಂದಿ ರಕ್ಷಣಾ ಆನಂದಕ್ಕೆ ನೀವು ಬರಬೇಕಾಗಿದೆ. ಆದ್ದರಿಂದ ನಿಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಗದರಿಸುತ್ತಾ ವಿಶೇಷವಾದ ರೀತಿಯಲ್ಲಿ ಜನರನ್ನ ಎಚ್ಚರಿಸಿದನು ಎಂಬುದಾಗಿ ಈ ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ. ಯೋಹಾನ ಯೇಸು ಕ್ರಿಸ್ತನ ಆಗಮನದ ಪ್ರಥಮ ಒಂದು ತಯಾರಿಯನ್ನು ಮಾಡಿದನೆಂಬುದಾಗಿ ಇಲ್ಲಿ ಕಂಡುಬರುತ್ತದೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮನುಷ್ಯರಾಗಿ ಬರುವುದಕ್ಕೆ ಆತನ ರಕ್ಷಣಾ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಈ ಸ್ನಾನಿಕನಾದ ಯೋಹಾನನು ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಮಾಡಿ ಈ ಒಂದು ವಿಷಯವನ್ನು ಈ ಸ್ವಾಮಿ ಬರೋಣಕ್ಕಾಗಿ ಜಗತ್ತಿನಲ್ಲಿ ವಾಸಿಸುವಂತಹ ಎಲ್ಲ ಜನರಿಗೆ ಅದನ್ನು ಮನದಟ್ಟು ಮಾಡ್ತಾನೆ. ಇಂಥ ಒಂದು ಸಂದರ್ಭದಲ್ಲಿ
ಒಂದು ವಿಶೇಷವಾದಂತಹ ಸಂದೇಶ ನಮಗೆ ಬೇಕು. ನಾಶವಾಗುವಂತಹ ಸ್ಥಿತಿಯಲ್ಲಿರುವಂತಹ ಮಾನವರನ್ನು ರಕ್ಷಿಸುವುದಕ್ಕಾಗಿ ಬರುವಂತಹ ಯೇಸು ಕ್ರಿಸ್ತನನ್ನ ನಾವು ಸ್ವೀಕಾರ ಮಾಡಿಕೊಳ್ಬೇಕು. ಆತನು ತನ್ನ ಸ್ವಾರ್ಥಕ್ಕೋಸ್ಕರವಾಗಿ ಲೋಕಕ್ಕೆ ಬರ್ತಾರೆ, ಬದಲಾಗಿ ಸ್ವಾರ್ಥಿಗಳಾದ ನಮ್ಮನ್ನು ರಕ್ಷಿಸುವುದಕ್ಕಾಗಿ, ಪಾಪಿಗಳಾದ ನಮ್ಮನ್ನು ಉದ್ಧಾರ ಮಾಡುವುದಕ್ಕಾಗಿ, ನಮ್ಮ ಜೀವಿತಗಳನ್ನು ರಕ್ಷಿಸಿದ ದೇವರ ಸನ್ನಿಧಾನಕ್ಕೆ ತಿರುಗಿ ನಾವು ಆತನ ಮಕ್ಕಳಾಗಿ ಉಳಿಬೇಕೆಂಬ ಉದ್ದೇಶಕ್ಕೋಸ್ಕರವಾಗಿ ತಾನು ಸ್ವತಃ ದೇವರಾಗಿದ್ದರೂ ಕೂಡ ತನ್ನ ಮಹಿಮಾ ಪದವಿಯನ್ನು ತ್ಯಾಗ ಮಾಡಿ ತನ್ನನ್ನು ಬರೆದು ಮಾಡಿಕೊಂಡು ದಾಸರ ರೂಪವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಮನುಷ್ಯನಾಗಿ ಹುಟ್ಟಿ ಬರಲಿಕ್ಕಿದ್ದಾನೆ ಎಂಬ ಸಂದೇಶವನ್ನು ಈ ಆಗಮನ ದಿವಸಗಳಲ್ಲಿ ನಾವು ಧ್ಯಾನ ಮಾಡ್ತೀವಿ. ಇದಕ್ಕೆ ಪೂರಕವಾಗಿ ಇವತ್ತು ನಾವು ಓದಿ ಕೇಳಿದಂಥ ವಾಕ್ಯ ಭಾಗ ಯಾವ ರೀತಿಯಲ್ಲಿ ದೇವರ ಬರುವಿಕೆಗಾಗಿ ಇಲ್ಲವೇ ಕ್ರಿಸ್ತನ ಆಗಮನಕ್ಕಾಗಿ ಆತನ ಭಕ್ತರು ವಿಶ್ವಾಸಗಳಾದಂಥ ಮಾನವರು ತಮ್ಮನ್ನು ಸಿದ್ಧ ಮಾಡಿಕೊಳ್ಳಬೇಕು, ಆತನನ್ನು ಹೇಗೆ ಸ್ವೀಕಾರ ಮಾಡಿಕೊಳ್ಳಬೇಕು, ಅದರ ಮಹತ್ವ ಏನು, ಅದರ ವಿಶೇಷತೆ ಏನು, ಅದರಿಂದ ಮಾನವರಾದ ನಮಗೆ ದೊರಕುವಂತಹ ಭಾಗ್ಯ ಏನು ಎಂಬುದನ್ನು ತಿಳಿದುಕೊಳ್ಳುವಂತಹ ಒಂದು ವಿಶೇಷವಾದಂತಹ ಸಂದೇಶ ಇವತ್ತಿನ ಈ ವಾಕ್ಯಭಾಗದಲ್ಲಿದೆ. ಮತ್ತಾಯನ ಸುವಾರ್ತೆ ಈ ಒಂದು ಕಥಾಭಾಗದಲ್ಲಿ ನಮಗೆಲ್ಲ ಗೊತ್ತಿದೆ, ಬಹಳ ಸುಂದರವಾದಂತಹ ಒಂದು ಕಥೆ ಅದು. 10 ಜನ ಕನ್ನಿಕೆಯರಲ್ಲಿದ್ದಾರೆ. ಒಂದು ಮದುವೆ ಏರ್ಪಾಡು ಆಗಿದೆ. ಒಂದು ಮದುವೆ ಆಗಿದೆ. ಮೊದಲಿಂದನೂ ತಾನು ಮದುವೆಯಾದಂಥ ಹೆಂಡತಿಯನ್ನ ಇಲ್ಲವೇ ಕನ್ಯೆಯನ್ನು ಕರೆದುಕೊಂಡು ಹೋಗಲಿಕ್ಕೆ ಬರುವಂತ ಒಂದು ಸಂದರ್ಭ ಆಗಿದೆ. ಪಾಲೆಸ್ತೈನ್ ದೇಶದಲ್ಲಿ, ಇಸ್ರಾಯೇಲ್ ಪ್ರಾಂತ್ಯಗಳಲ್ಲಿ ಈ ಮದುವೆ ಒಂದು ಸ್ಥಿತಿ ಆಗಿತ್ತು. ಮದುವೆ ಆದಮೇಲೆ ಹೆಂಡತಿ ಒಂದು ಮನೆಯಲ್ಲಿ ಸಿದ್ಧವಾಗಿರ್ತಾಳೆ. ಗಂಡನ ಬಂದು ಆಕೆಯನ್ನು ಸಂಧಿಸಿ ತನ್ನ ಜೊತೆಗೆ ಕರೆದುಕೊಂಡು ಹೋಗುವಂತ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ಕೋಸ್ಕರವಾಗಿ ಕೆಲವರನ್ನು ಆಯ್ಕೆ ಮಾಡಿ ಈ ದಂಪತಿಗಳನ್ನ ಕರ್ಕೊಂಡು ಹೋಗುವುದಕ್ಕೆ ಅಲ್ಲಿ ಒಂದು ವಿಶೇಷವಾದ ಸಿದ್ಧತೆಯನ್ನು ಮಾಡಿರ್ತಾರೆ. ನಮ್ಮಲ್ಲಿ ಕೂಡ ಮದುವೆ ಸಂಪ್ರದಾಯಗಳಲ್ಲಿ ನಾವು ಕಾಣ್ತೇವೆ. ಮದುಮಕ್ಕಳನ್ನ ಹೇಗೆ ಕರ್ಕೊಂಡು ಹೋಗಬೇಕು, ಅವರ ಜೊತೆ ಹಾಗೆ ಹೇಗೆ ಇರಿಸಬೇಕು, ಅದಕ್ಕೋಸ್ಕರವಾಗಿ ಮಾಡುವಂಥ ಕಾರ್ಯಕ್ರಮಗಳು ಏನು ಎಂಬುದಾಗಿ ನಮಗೆಲ್ಲ ಗೊತ್ತಿದೆ. ಹಾಗೆ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿದ್ದಾರೆ. ಒಳ್ಳೆ ಹೆಣ್ಮಕ್ಳು, ಸುಂದರವಾದಂಥ ಹೆಣ್ಮಕ್ಕಳನ್ನು 10 ಜನ ಕನ್ಯೆಯರನ್ನ ಈ ಮದುಮಕ್ಕಳನ್ನು ಕರ್ಕೊಂಡು ಹೋಗುವುದಕ್ಕಾಗಿ ಸಿದ್ಧ ಮಾಡಿದ್ದಾರೆ. ಸಮಯ ಬಹಳವಾಯಿತು, ಬೇಗ ಕಾರ್ಯಕ್ರಮ ಮುಗಿಯಬೇಕಾಯಿತು, ಆದರೆ ತಡವಾಯಿತು. ಮೊದಲಿನ ಬರುವುದಕ್ಕೆ ತಡವಾಯಿತು. ಮೊದಲಿನ ಕರ್ಕೊಂಡು ಹೋಗಬೇಕಾದ್ರೆ, ಮದುಮಕ್ಕಳನ್ನು ಕರ್ಕೊಂಡು ಹೋಗಬೇಕಾಗಿ ಅವರಿಗೆ ಆರತಿಯನ್ನು ಮಾಡಿ ಬಹಳ ವಿಶೇಷವಾದ ರೀತಿಯಲ್ಲಿ ಅವರಿಗೆ ಶುಭ ಕೂಡಿ ಕರ್ಕೊಂಡು ಹೋಗಬೇಕು. ಅದಕ್ಕಾಗಿ 10 ಜನ ಕನ್ಯಕೆಯರೆಲ್ಲರೂ ಕೂಡ ಆರತಿಗಳನ್ನ ತೆಗೆದುಕೊಂಡು ಸಿದ್ಧರಾಗಿ ಬಂದಿದ್ದಾರೆ. ದುರದೃಷ್ಟವಶ ಅವರೆಲ್ಲರೂ ಕೂಡ ಬುದ್ಧಿವಂತರಾಗಿರಲಿಲ್ಲ. ಅದರಲ್ಲಿ 5 ಜನ ಮಾತ್ರ ಬುದ್ಧಿವಂತರಾಗಿದ್ದರು. 5 ಜನ ಬುದ್ಧಿವಂತರು ಅನ್ನೋದು ಬುದ್ಧಿಹೀನರು ಅನ್ನೋದಕ್ಕೂ ಅವರು ಬಹಳ ಆಲಸ್ಯಗಳಾಗಿದ್ದಾಗಿ ಹೇಳೋದು. ಈ 5 ಜನ ಬುದ್ಧಿವಂತರು ಆರತಿಗಳಲ್ಲಿ ಎಣ್ಣೆಯನ್ನು ತುಂಬಿಸಿಕೊಂಡು ಅದರ ಜೊತೆಗೆ ಹೆಚ್ಚಿಗೆ ತಮ್ಮ ಜೊತೆಗೆ ಎಣ್ಣೆಯನ್ನು ಕೂಡ ತೆಗೆದುಕೊಂಡು ಬಂದಿದ್ದಾರೆ. ಇನ್ನುಳಿದಂತ 5 ಜನ ಬುದ್ಧಿಹೀನ ಕನ್ಯೆಯರು ಆರತಿಗಳಲ್ಲಿ ಎಣ್ಣೆಯನ್ನು ಮಾತ್ರ ತೆಗೆದುಕೊಂಡು ತುಂಬಿಸಿಕೊಂಡು ಹೆಚ್ಚಿಗೆ ಎಣ್ಣೆಯನ್ನು ಅವರ ಜೊತೆಯಲ್ಲಿ ತಂದಿದ್ದಾರೆ. ಸಮಯ ಬಹಳವಾಯಿತು, ಆದ್ದರಿಂದ ಕತ್ತಲಾಯಿತು. ಮದುಮಗನು ಬರುವಂತ ಸಮಯ ತಡವಾಯಿತು. ಅವರೆಲ್ಲರೂ ತೂಗುಡಿಸಿದ್ರು, ನಿದ್ರೆ ಬರ್ತಾ ಇದ್ರು. ಎಷ್ಟೊತ್ತು ಕೂತ್ಕೊಂಡು ಕಾಯ್ಕೊಂಡು ಮದುಮಗಳು ಒಳಗಡೆ ಕೂತ್ಕೊಂಡಿದ್ದಾರೆ, ಮೊದಲಿಗೆ ಬರಬೇಕು. ಇವರು ಆರತಿ ಮಾಡಿ ಅವರನ್ನ ಕರೆದುಕೊಂಡು ಹೋಗ್ಬೇಕು. ಎಲ್ಲರೂ ಆಲಸ್ಯಗಳು, ನಿದ್ರೆ ಬಂದ್ಬಿಟ್ಟು ಎಲ್ಲರೂ ನಿದ್ರೆ ಮಾಡ್ತಾ ಇದ್ದಾರೆ. ಒಂದು ವಿಶೇಷ ಗಳಿಗೆ ಸಮಯ ಬಂತು, ಮದುಮಗನು ಬರುವಂತ ಸಮಯ. ಆವಾಗ ಒಂದು ಕರೆಯಲ್ಲಿ ಆಗ್ತದೆ, ಅಲ್ಲಿ ಮೊದಲಿಗಿನ ಬಂಧನ ಎಂಬುದಾಗಿ. ಮೊದಲಿಗಿನ ಬಂಧನ ಎಂಬುದಾಗಿ ಹೇಳುವಾಗ ಆರತಿಗಳನ್ನು ನೀವು ಸಿದ್ಧ ಮಾಡಿಕೊಳ್ಬೇಕು. ಬುದ್ಧಿವಂತ ಕನ್ಯೆಗೆ ಆರತಿ ಮುಗಿಸ್ತಾರೆ. ಅವರು ಆರತಿಗಳಲ್ಲಿ ಎಣ್ಣೆಯನ್ನು ತುಂಬಿಸಿಟ್ಕೊಟ್ಟಿದ್ದಾರೆ, ಹೆಚ್ಚಿಗೆ ಎಣ್ಣೆಯನ್ನು ತುಂಬಿಸಿಕೊಂಡಿದ್ದಾರೆ, ಇಟ್ಕೊಂಡಿದ್ದಾರೆ.
ಬುದ್ಧಿಹೀನರ ಆರ್ತಿಗಳೆಲ್ಲ ಆರಿ ಹೋಗ್ತಾ ಇದೆ. ಆರ್ತಿಗಳಲ್ಲಿ ಮಾತ್ರ ಎಣ್ಣೆ ಇತ್ತು, ಆ ಎಣ್ಣೆ ಕೂಡ ಮುಗಿತಾ ಬಂದಿದೆ. ಆರ್ತಿಗಳು ಆರುವಂಥ ಸ್ಥಿತಿಯಲ್ಲಿದೆ. ಅವರು ಬಂದು ಬುದ್ಧಿವಂತ ಕೈಯಲ್ಲಿ ಕೇಳ್ತಾರೆ, ಅಮ್ಮ ನಮಗೆ ಸ್ವಲ್ಪ ಎಣ್ಣೆ ಕೊಡ್ರಿ, ನಮ್ಮ ಆರ್ತಿಗಳು ಆರಿ ಹೋಗ್ತಾ ಇದೆ, ಮೊದಲಿಗೆ ಬರ್ತಾ ಇದ್ದಾರೆ, ನಾವು ಕೂಡ ಅವನನ್ನು ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ಬೇಕು. ಆವಾಗ ಬುದ್ಧಿವಂತರು ಹೇಳ್ತಾರೆ, ನಾವು ನಿಮಗೆ ಒಂದರಲ್ಲಿ ಎಣ್ಣೆ ಕೊಟ್ಟರೆ ನಮಗೂ ಕೂಡ ಎಣ್ಣೆ ಸಾಲದೆ ಹೋಗ್ಬೋದು, ಆದ್ದರಿಂದ ನೀವು ಪೇಟೆಗೆ ಹೋಗಿ ಎಣ್ಣೆಯನ್ನು ತೆಗೆದುಕೊಂಡು ಬನ್ನಿ. ಆ ಗಳಿಗೆಯಲ್ಲಿ ಮೊದಲಿನ ಬರುವ ಗಳಿಗೆಯಲ್ಲಿ ಇವರು ಎಣ್ಣೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಅಷ್ಟೊಳಗಾಗಿ ಮೊದಲಿನಿಂದ ಬರ್ತಾನೆ. ಈ ಬುದ್ಧಿವಂತ ಕನ್ಯೆಯರು ಆತನಿಗೆ ಆರತಿ ಮಾಡಿ ಸ್ವಾಗತ ಮಾಡಿ ಅವನನ್ನು ಒಳಗೆ ಕರೆದುಕೊಳ್ತಾರೆ. ಬಾಗಿ ಮುಗಿಸಾಯ ಕತೆ ಇಷ್ಟೇ. ಈ ಕಥೆಯಲ್ಲಿ ಏನಿದೆ ಸಂದೇಶ? ಈ ಸ್ವಾಮಿ ಆಗಮನ ಸಂದೇಶ ಏನಿದೆ ಅಲ್ವಾ? ಇದೊಂದು ಸುಂದರವಾದ ಕಥೆ ಅಷ್ಟೇ. ಇದರಲ್ಲಿ ಯೇಸು ಸ್ವಾಮಿಯ ಆಗಮನದ ಸಂದೇಶ ಏನಿದೆ ಎಂಬುದಾಗಿ ನಾವು ಪ್ರಶ್ನೆ ಮಾಡಿ, ಮೊದಲಿಂದಲೇ ಯಾರು? ಮೊದಲಿಗೆ ಯಾರು? ಕನ್ಯೆ ಯಾರು? ಮದುಮಗಳು ಯಾರು? ಮೊದಲಿನಿಂದಲೂ ಯೇಸು ಕ್ರಿಸ್ತ. ಮೊದಲಿಗೆ ಇಲ್ಲವೇ ಮದುಮಕ್ಕಳು ಅದು ಬೇರೆ ಯಾರು ಅಲ್ಲ, ವಿಶ್ವಾಸಿಗಳಾದ ನಾವೇ, ಸಭೆ. ವಿಶ್ವಾಸಿಗಳಾದ ನಾವು ನಮ್ಮ ಮೊದಲಿನಿಂದ ನನ್ನ ಸ್ವಾಗತ ಮಾಡಿಕೊಳ್ಬೇಕಾಗಿದೆ. ಅಥವಾ ನಮಗೋಸ್ಕರವಾಗಿ ಬರ್ತಾ ಇದ್ದ ದೈವಿಕವಾದಂತಹ ಆಲೋಚನೆಗಳು ಇದರಲ್ಲಿ. ಇದು ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ಮಾನವರಿಗೆ ಕೊಡಲ್ಪಟ್ಟಂತಹ ಒಂದು ಆಸ್ಪದ. ಈ ಒಂದು ಸಾಮ್ಯದಲ್ಲಿ ಅರ್ಥವಾಗಿರುವಂತಹ ಅಡಕವಾದಂತಹ ಒಂದು ದೈವಿಕ ಸಂದೇಶ ಏನಂದ್ರೆ, ಅದು ದೇವರ ರಾಜ್ಯ. ಆ ದೇವರ ರಾಜ್ಯದಲ್ಲಿ ದೇವರ ಆಳ್ವಿಕೆ ಇದೆ. ಆ ಆಳ್ವಿಕೆ ಮದುಮಗಂತೆಯ. ಮದುಮಗ ಬೇರೆ ಯಾರು ಅಲ್ಲ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು. ಆ ಮದುಮಗಳು ಬೇರೆ ಯಾರು ಅಲ್ಲ, ಮೊದಲಿಗೆ ಇರುವಂತಹ ಸಭೆ, ನಾವೇ ವಿಶ್ವಾಸಿಗಳ ಗುಂಪು. ನಮಗೋಸ್ಕರವಾಗಿ ಬರುತ್ತಿರುವಂತಹ ಮೊದಲಿಗೆ ನಾವು ಸ್ವಾಗತಿಸಬೇಕು, ನಮ್ಮ ಜೊತೆಯಲ್ಲಿ ಸ್ವೀಕರಿಸಿಕೊಳ್ಬೇಕು, ಆತನ ರಾಜ್ಯಿಸಬೇಕು. ಇಂಥ ಒಂದು ವಿಶೇಷವಾದಂತಹ ದೇವರ ರಾಜ್ಯದಲ್ಲಿ ನಾವು ಪ್ರವೇಶ ಮಾಡುವುದಕ್ಕೆ ನಮಗೆ ದೊಡ್ಡಂತಹ ಅವಕಾಶ ಇದೆ. ಯೇಸು ಕ್ರಿಸ್ತನ ಆಗಮನ ಎನ್ನುವಾಗ ಯೇಸು ಕ್ರಿಸ್ತನು ಭೂಲೋಕಕ್ಕೆ ಬರ್ತಾ ಇದ್ದಾನೆ. ಭೂಲೋಕದಲ್ಲಿ ವಾಸಿಸುವಂತಹ ವಿಶ್ವಾಸಗಳನ್ನು ನಮ್ಮ ಜೊತೆ ಆತನು ಸೇರಿ ತನ್ನ ರಕ್ಷಣಾ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಆತನು ಭೂಲೋಕಕ್ಕೆ ಬರ್ತಾ ಇದ್ದಾನೆ. ಹಾಗಿರುವಾಗ ಆತನನ್ನ ಸ್ವಾಗತ ಮಾಡುವುದಕ್ಕಾಗಿ ನಮ್ಮ ಆತ್ಮೀಯ ಜೀವಿತವನ್ನು ನಾವು ಹೇಗೆ ಸಿದ್ಧ ಮಾಡಿಕೊಂಡಿದ್ದೇವೆ? ದೇವವಾಗಿ ತಿಳಿಸದೆ ಕಾಲು ಪರಿಪೂರ್ಣವಾದಾಗ ದೇವರು ಈ ಲೋಕಕ್ಕೆ ತನ್ನ ಮಗನನ್ನು ಕಳಿಸಿಕೊಟ್ಟನು. ಯಾವ ಕಾಲ ಪರಿಪೂರ್ಣವಾಗಿತ್ತು? ಜಗತ್ತಿನಾದಂಥ ಪಾಪ ತುಂಬಿಕೊಂಡು ಹೋಗಿತ್ತು. ನಾಶವಾಗುವಂತ ಸ್ಥಿತಿಯಲ್ಲಿದ್ದಂತಹ ಒಂದು ಜನರನ್ನು ರಕ್ಷಿಸುವಂತ ಕಾಲ, ಅವರ ಭೀಕರವಾದ ಪರಿಸ್ಥಿತಿಯಿಂದ ಕಾಪಾಡುವಂತ ಕಾಲ. ಆ ಕಾಲ ಪರಿಪೂರ್ಣವಾಗಿತ್ತು. ಆ ಸಂದರ್ಭಕ್ಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬರಬೇಕಾಗಿತ್ತು. ಅಲ್ಲಿವರೆಗೆ ದೇವರು ಮಾಡಿದಂಥ ಎಲ್ಲ ಯೋಜನೆಗಳು ಯಾವ ಕೈಗೊಳ್ಳಲಿಲ್ಲ. ಹಾಗಾಗಿ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನನ್ನೇ ಈ ಲೋಕಕ್ಕೆ ಕಳಿಸಿಕೊಡಬೇಕಾಯಿತು. ಆ ಕಾಲ ಅದು ಪರಿಪೂರ್ಣ ಆಯಿತು. ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ಮಾಡಿದಂತಹ ಯೋಜನೆ ಕಾಲ ಈಗ ಪರಿಪೂರ್ಣವಾಗಲಿಕ್ಕಿದೆ. ಯೇಸು ಕ್ರಿಸ್ತನ ಮೂಲಕವಾಗಿ ಆ ರಕ್ಷಣಾ ಕಾರ್ಯ ಪರಿಪೂರ್ಣವಾಗಲಿಕ್ಕಿದೆ. ಅದಕ್ಕಾಗಿ ಯೇಸು ಕ್ರಿಸ್ತನು ಬರುವಂತಹ ಗಳಿಗೆ ಅದು ಆಗಮನದ ದಿನ, ಆಗಮನದ ದಿವಸಗಳು. ಇಲ್ಲಿ ಕನ್ನಿಕೆಯರು ಈ ಲೋಕದಲ್ಲಿ ಇರುವಂತಹ ವಿಶ್ವಾಸಗಳಲ್ಲಿ ಇರುವಂತಹ ಎರಡು ಗುಂಪುಗಳನ್ನ ನಮಗೆ ಪ್ರಕಟಿಸ್ತಾರೆ. ನಾವೆಷ್ಟು ಪರಿಪೂರ್ಣವಾದಂತಹ ವಿಶ್ವಾಸಗಳಾಗಿದ್ದೇವೆ. 5 ಜನ ಬುದ್ಧಿ ಉಳಿದಂತಹ ಕನ್ಯರ ಹಾಗೆ ಎಷ್ಟು ಜನ ನಾವಿದ್ದೇವೆ? 5 ಜನ ಬುದ್ಧಿಹೀನ ಕನ್ಯರ ಹಾಗೆ ಎಷ್ಟು ಜನ ನಾವಿದ್ದೇವೆ? ಮೊದಲಿನ ಬರುವ ಸಮಯದಲ್ಲಿ ಅವರೆಲ್ಲರೂ ಮಾಡಿಕೊಂಡ್ರು. ಆಲಸ್ಯತನ, ದೇವರ ವಿಷಯದಲ್ಲಿ ಆಲಸ್ಯತನ, ದೇವರನ್ನು ನಂಬಿ ಅಂಗೀಕಾರ ಮಾಡಿ ಆತನವರಾಗಿ ಜೀವಿಸುವುದರಲ್ಲಿಯೂ ಕೂಡ ಆಲಸ್ಯತನ. ಆ ಬುದ್ಧಿಹೀನ ಕನ್ಯೆಯರು ಕೂಡ ಹಾಗೆ ಆಲಸ್ಯತನ ಮಾಡಿದರು. ಮೊದಲಿನ ಸ್ವೀಕಾರ ಮಾಡುವುದಕ್ಕಾಗಿ ಬಂದಂತಹ ಆಸ್ಪದ ಸಿಕ್ಕಿತ್ತು.
ನೀವು ಅವಕಾಶವನ್ನು ಕಳ್ಕೊಂಡ್ರಿ, ಆಸ್ಪದವನ್ನು ಕಳ್ಕೊಂಡ್ರಿ, ಬಾಗಿಲು ಮುಚ್ಚಲಾಗಿ ಆ ಬಾಗಿಲು ನಿಮಗೆ ತೆರೆಯೋದಿಲ್ಲ. ಹೌದು ಬೇರೆ ನಮ್ಮ ಆತ್ಮೀಯ ಜೀವಿತದ ಕುರಿತಾಗಿ ದೇವರು ಚಿಂತಿಸಿ ನಾಶವಾಗುವಂತಹ ಸ್ಥಿತಿಯಲ್ಲಿದ್ದಂಥ ನಮ್ಮನ್ನು ರಕ್ಷಿಸುವುದಕ್ಕಾಗಿ ದೇವರು ಮಾಡಿದಂಥ ಯೋಜನೆ ಇದು. 2000 ವರ್ಷಗಳ ಹಿಂದೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಬಂದನು. ಕಾಲದ ಪರಿಪೂರ್ಣತೆಗೆ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದನು. ತಾನು ಮಾಡಬೇಕಾದಂಥ ಸಾಧಿಸಬೇಕಾದಂಥ ಎಲ್ಲ ಕಾರ್ಯವನ್ನು ಸಾಧಿಸಿ ಮಾನವರೆಲ್ಲರಿಗೆ ರಕ್ಷಣಾವನ್ನು ಒದಗಿಸಿಕೊಟ್ಟನು. ಅಷ್ಟು ಸುಲಭದ ಕೆಲಸ ಆಗಿರಲಿಲ್ಲ ಬೇರೆ. ಅದಕ್ಕೋಸ್ಕರವಾಗಿ ತನ್ನನ್ನೇ ತಾನು ಆತನು ಸಮರ್ಪಿಸಿಕೊಳ್ಳಬೇಕಾಯಿತು. ಆ ಸಿಲುವೆ ಮೇಲೆ ತನ್ನ ರಕ್ತವನ್ನು ಸುರಿಸಬೇಕಾಯಿತು, ತನ್ನ ದೇಹವನ್ನು ಮುರಿಯಬೇಕಾಯಿತು, ತನ್ನ ಇಡೀ ಜೀವನವನ್ನು ಪಾಪ ಮಾನವರಾದ ನಮಗೋಸ್ಕರವಾಗಿ ಸಲ್ಲಿಸಿ ನಮ್ಮ ಪಾಪದ ಹೊರೆಯನ್ನು ಆತನು ಕೆಳಗಿಳಿಸಿ ನಾಶವಾಗುವಂಥ ಸ್ಥಿತಿಯನ್ನು ನಮ್ಮನ್ನು ಪಾರು ಮಾಡಿ ನಮಗೆ ರಕ್ಷಣೆಯನ್ನು ಕೊಟ್ಟು ಈಗಲೂ ಆತನು ಮಾಡುವಂಥ ವಾಗ್ದಾನವೆಂದರೆ ನನ್ನ ಜೊತೆಯಲ್ಲಿ ನೀವಿರಬೇಕು, ನಾನಿರುವ ಸ್ಥಳದಲ್ಲಿ ನೀವಿರಬೇಕು, ನನ್ನವರಾಗಿ ನೀವಿರಬೇಕು. ಯೇಸು ಕ್ರಿಸ್ತನ ವಾಗ್ದಾನ ಇದು. ಅದಕ್ಕೋಸ್ಕರವಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಯಿತು. ದೇವರಾಗಿರುವಂತಹ ಮಾನವನು ಮನುಷ್ಯನಾಗಿ ಲೋಕಕ್ಕೆ ಬರುವಂತ ಅಗತ್ಯ ಏನಿತ್ತು? ಅನೇಕರು ಪ್ರಶ್ನೆ ಮಾಡ್ತಾರೆ, ಧಾರ್ಮಿಕ ನಾಯಕರುಗಳು. ಇದನ್ನು ಹೇಗೆ ನಂಬುವುದು ಎಂಬುದಾಗಿ ದೇವರು ಮನುಷ್ಯನಾಗಿ ಮನುಷ್ಯರನ್ನು ರಕ್ಷಿಸಲಿಕ್ಕೆ ಬರುವಂತ ಅಗತ್ಯ ಏನಿತ್ತು ಎಂಬುದಾಗಿ ಅನೇಕರು ಇದನ್ನು ಪ್ರಶ್ನೆ ಮಾಡ್ತಾರೆ. ಮಹಾ ಮೇಧಾವಿಗಳು ಪಂಡಿತರು ಇದನ್ನು ಪ್ರಶ್ನೆ ಮಾಡ್ತಾರೆ. ಅಂತ ಅಗತ್ಯ ಏನಿತ್ತು? ಆ ಪಾಪಿ ಮಾನವರಿಗೋಸ್ಕರವಾಗಿ ಆತನು ಪಾಪಿಯಾಗಿ ತನ್ನನ್ನು ಮಾಡಿಕೊಳ್ಳುವಂತ ಅಗತ್ಯತೆ ಏನಿತ್ತು? ಯಾಕೆ ಕಷ್ಟ ನೋವುಗಳನ್ನು ಅನುಭವಿಸಬೇಕಿತ್ತು? ಅದನ್ನು ಸ್ವತಃ ದೇವರಾಗಿದ್ದರೆ ಅದ್ಭುತ ಕಾರ್ಯಗಳನ್ನು ಮಾಡಿ ಜನರೆಲ್ಲರ ಜೀವನಗಳನ್ನು ಬದಲಾವಣೆ ಮಾಡಬಹುದಿತ್ತಲ್ಲ. ಹಾಗಾದ್ರೆ ಅವನು ದೇವರಾಗಲಿ ಹೇಗೆ ಸಾಧ್ಯ? ಅದ್ಭುತಗಳನ್ನು ಮಾಡಿ ಜನರ ಜೀವನ ಪರಿಹಾರ ಮಾಡಿದರೆ ಅವನು ದೇವರಾಗಲಿಕ್ಕೆ ಹೇಗೆ ಸಾಧ್ಯ? ಅವರು ದೇವರಾಗಿ ಜನರು ಆತನನ್ನು ಸ್ವೀಕಾರ ಮಾಡಲಿಕ್ಕೆ ಹೇಗೆ ಸಾಧ್ಯ? ಅದರ ಅರಿವು ಜನರಿಗೆ ಆಗಬೇಕಲ್ಲ. ದೇವರು ಯಾರು ಎಂಬತಕ್ಕಂಥ ಅರಿವು ಜನರಿಗೆ ಆಗಬೇಕಾದ್ರೆ ಆ ಜನರಿಗೆ ತಮ್ಮ ಬಗ್ಗೆ ತಮಗೆ ಅರಿವು ಉಂಟಾಗಬೇಕು, ತಮ್ಮ ಜೀವನದ ಬಗ್ಗೆ ತಮಗೆ ತಿಳುವಳಿಕೆ ಉಂಟಾಗಬೇಕು, ತಾವು ಮಾಡ್ತಿರುವ ಜೀವನದಲ್ಲಿರುವಂತಹ ಎಲ್ಲ ಲೋಪದೋಷಗಳು ಪಾಪ ಕಾರ್ಯಗಳ ಅರಿವು ಅವರಿಗೆ ಆಗಬೇಕು. ಅಂತ ಅರಿವನ್ನು ಉಪಯೋಗಿಸುವುದಕ್ಕಾಗಿ ಪಾಪ ಮಾನವರು ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವ ಉದ್ದೇಶದಿಂದ ಮಾನವರು ಅನುಭವಿಸಬೇಕಾದಂತಹ ಸ್ಥಿತಿಯನ್ನು ಯೇಸು ಸ್ವಾಮಿ ಸ್ವತಃ ಅನುಭವ ಮಾಡಿ ಮಾನವರೆಲ್ಲರಿಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರಬೇಕಾಯಿತು. ಆ ಒಂದು ವಿಶೇಷವಾದಂತಹ ದಿವಸಗಳಲ್ಲಿ ಯೇಸು ಸ್ವಾಮಿ ಕ್ರಿಸ್ತ ಜಯಂತಿಯ ಹೊರಗಿನ ಆಗಮನದ ದಿವಸಗಳು. ಈ ಬರುವ ಮುಂದಿನ ವಾರಗಳಲ್ಲಿ ನಾವು ಕ್ರಿಸ್ತ ಆಗಮನದ ಭಾನುವಾರಗಳು ಎಂಬುದಾಗಿ ಆರಾಧನೆ ನಡೆಸುವುದಾಗಿದೆ. ಪ್ರಿಯವಾದರೆ ಈ ಒಂದು ಕಾಲಕೃತವಾದ ಯೇಸು ಸ್ವಾಮಿ 2000 ವರ್ಷಗಳ ಹಿಂದೆ ಬಂದು ಸಾಧಿಸಿದಂಥ ಈ ರಕ್ಷಣಾ ಕಾರ್ಯದ ವಿಶೇಷವಾದ ಸಂದೇಶವೇ ಆಗಮನದ ಸಂದೇಶ. ಆಗಮನದ ಸಂದೇಶ ನಮಗೆ 2000 ವರ್ಷಗಳ ಹಿಂದೆ ಕೊಡಲ್ಪಟ್ಟಿದೆ, ಆದರೆ ಅದು ಈಗಲೂ ಕೂಡ ನಮಗೆ ಹೊಸದಾಗಿ ಕೊಡುವಂಥ ಸಂದೇಶವೇ ಆಗಿದೆ. ಯಾಕಂದರೆ ನಾವೆಷ್ಟು ಜನ ಪರಿಪೂರ್ಣವಾದ ರೀತಿಯಲ್ಲಿ ಆ ಒಂದು ಸಂದೇಶದ ಮೂಲಕವಾಗಿ ನಮ್ಮ ಜೀವಿತಗಳನ್ನು ಪರಿಪೂರ್ಣವಾಗಿ ಬದಲಾಯಿಸಿಕೊಂಡಿದ್ದೇವೆ ಗೊತ್ತಿಲ್ಲ. ಇನ್ನು ನಮ್ಮ ಜೀವಿತದಲ್ಲಿ ನಾವಿನ್ನೂ ಆಲಸ್ಯಗಳಾಗಿ, ಅವಿಶ್ವಾಸಿಗಳಾಗಿ, ಅಜ್ಞಾನಿಗಳಾಗಿ ಜೀವನ ಮಾಡುವಂಥ ಪರಿಸ್ಥಿತಿ ಇದೆ. ಇದರೊಟ್ಟಿಗೆ ಇನ್ನೊಂದು ವಿಷಯವನ್ನು ನಾವು ಜ್ಞಾಪಕ ಮಾಡಿಕೊಳ್ಬೇಕು. ಇದು ಆಗಮನದ ಭಾನುವಾರವಾಗಿರುವಾಗ ಆಗಮನದ ದಿವಸಗಳನ್ನು ಮಾತ್ರ ಗಮನ ಮಾಡುವುದಲ್ಲ, ಇದರೊಟ್ಟಿಗೆ ನಾವು ಯೇಸು ಕ್ರಿಸ್ತನ 2ನೇ ಬರುವಂಥ ವಿಷಯವನ್ನು ಕೂಡ ಜ್ಞಾಪಕ ಮಾಡಿಕೊಳ್ಬೇಕು. ಈ ಸ್ವಾಮಿಯ ಮೊದಲನೇ ಆಗಮನದಲ್ಲಿ ನಮ್ಮೆಲ್ಲರನ್ನ ಪಾಪದಿಂದ ಬಿಡಿಸಿ ರಕ್ಷಿಸುವುದಕ್ಕಾಗಿ ಯೇಸು ಕ್ರಿಸ್ತನ ಬಂದನು, ನಮಗೆ ಪಾಪದ ಅರಿವನ್ನು ಹುಟ್ಟಿದನು, ಪಾಪದ ಎಚ್ಚರಿಕೆಯನ್ನು ನಮಗೆ ಕೊಟ್ಟನು, ನಮ್ಮ ಜೀವಿತಗಳನ್ನ ಮತ್ತೊಂದಾಗಿ ನಾವು ಪರಿಶೀಲಿಸಿಕೊಳ್ಳುವುದಕ್ಕಾಗಿ ಅವಕಾಶಗಳನ್ನು ನಮಗೆ ಮಾಡಿಕೊಟ್ಟು ನಮ್ಮ ಜೀವಿತಗಳನ್ನು ಕಾಪಾಡಿಕೊಳ್ಳುವುದಕ್ಕೆ ಒಂದು ವಿಶೇಷವಾದಂತಹ ಸುದ್ದಿಗಳನ್ನು ನಾವು ಮುಂದೆ ಇಟ್ಟು ಹೋಗಿದ್ದಾರೆ. ಆದರೆ ಇನ್ನೊಂದು ಸಾರಿ ಆತನು ಬರಲಿಕ್ಕಿದ್ದಾನೆ. ಆತನ 2ನೇ ಬರುವುದಕ್ಕಾಗಿ ಕೂಡ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಬೇಕು. ಆತನ 2ನೇ ಬರುವುದರಲ್ಲಿ ಆತನು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬರುವುದಿಲ್ಲ, ಆ ಕಾರ್ಯ ಮುಂದೆ ಹೋಗಿದೆ. ಆತನ 2ನೇ ಬರುವುದರಲ್ಲಿ ನಮ್ಮ ನ್ಯಾಯ ತೀರ್ಪಿಗಾಗಿ ಆತನು ಬರ್ತಾನೆ. ನಾವು ನಿಮ್ಮೆಲ್ಲ ಪಾಪ ಭಾರಗಳನ್ನು ಹೊತ್ತುಕೊಂಡು ನಿಮಗೋಸ್ಕರವಾಗಿ ಕ್ರೂಸಿನ ಮೇಲೆ ಸತ್ತು ನಿಮ್ಮ ಪಾಪಗಳನ್ನೆಲ್ಲ ಪರಿಹರಿಸಿ ನನ್ನ ರಕ್ತದ ಮೂಲಕವಾಗಿ
ತೀರ್ಪನ್ನು ಕೊಡುವಂತ ನ್ಯಾಯಾಧೀಶನಾಗಿ ನಾನು ಬಾಳಿದ್ದೇನೆ. ಅದು ಕ್ರಿಸ್ತನ ಎರಡನೇ ಆಗಮನ. ಆತನ ನ್ಯಾಯಾಧಿಪತಿಯಾಗಿ ಲೋಕಕ್ಕೆ ನ್ಯಾಯ ತೀರಿಸುವುದಕ್ಕೆ ಬರುವಂತಹ ಒಂದು ವಿಶೇಷವಾದಂತಹ ದಿನ. ಇವೆರಡನ್ನೂ ಕೂಡ ನಾವು ಒಟ್ಟಿಗೆ ಧ್ಯಾನ ಮಾಡಬೇಕಾಗಿದೆ. ಕ್ರಿಸ್ತನ ಆಗಮನ, ಕ್ರಿಸ್ತನ ಎರಡನೇ ಬರುವಣ, ಇವೆರಡುಗಳ ಮಧ್ಯದಲ್ಲಿ ನಮ್ಮ ಜೀವನ. ಇವುಗಳನ್ನ ಜ್ಞಾಪಕ ಮಾಡಿಕೊಳ್ಳುವಾಗ ನಮ್ಮ ಆತ್ಮಿಕ ಜೀವಿತ ಎಂಥದಾಗಿದೆ ಎಂಬುದನ್ನು ಈ ವಾಕ್ಯ ನಮಗೆ ತಿಳಿಸುತ್ತದೆ. ಆದ್ದರಿಂದ ಸ್ನಾನಿನಾದ ಯೋಹಾನನು ಈ ಸ್ವಾಮಿ ಲೋಕಕ್ಕೆ ಬರುವುದರ ಪೂರ್ವದಲ್ಲಿ ಜನರನ್ನು ಯೇಸುವಾಗಿ ಆಚರಿಸುತ್ತಾನೆ. ನನಗಿಂತ ವಿಶೇಷವಾದಂತಹ ವ್ಯಕ್ತಿ ಈ ಲೋಕಕ್ಕೆ ಬರಲಿಕ್ಕಿದ್ದಾನೆ. ನಾನು ಕೇವಲ ಆತನ ದಾರಿನ ಸಿದ್ಧ ಮಾಡುವಂತಹ ಒಬ್ಬ ಸಾಧಾರಣ ಮನುಷ್ಯ. ಆತನು ವಿಶೇಷವಾದ ರೀತಿಯಲ್ಲಿ ಲೋಕಕ್ಕೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕಾಗಿ, ಪಾಪದ ಅರಿವನ್ನು ಉಂಟು ಮಾಡುವುದಕ್ಕಾಗಿ, ನಿಮ್ಮೆಲ್ಲರ ಪಾಪವನ್ನು ಬಿಡಿಸಿ ರಕ್ಷಿಸುವುದಕ್ಕಾಗಿ ಬರುವಂತಹ ವಿಶೇಷವಾದಂತಹ ವ್ಯಕ್ತಿ, ರಕ್ಷಕರು, ಲೋಕರಕ್ಷಕನು ಬರಲಿಕ್ಕಿದ್ದಾನೆ. ಆದ್ದರಿಂದ ಅಂತ ಒಂದು ಅವಕಾಶ ದೇವರಿಗೆ ಕೊಟ್ಟಿದ್ದಾನೆ. ಆದ್ದರಿಂದ ಈಗಲೇ ನಿಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ಆತನ ಮೂಲಕವಾಗಿ ನಿಮಗೆ ಪಾಪ ಕ್ಷಮಾಪಣೆಯಾಗಿ ರಕ್ಷಣಾನಂದವನ್ನು ನೀವು ಅನುಭವಿಸುತ್ತೀರಿ ಎಂಬುದಾಗಿ. ಪ್ರಿಯವಾದವರೇ, ಯೇಸು ಕ್ರಿಸ್ತನ ಜನ ದಿವಸಗಳನ್ನ ನಾವೆಷ್ಟೋ ವಿದ್ಯುತ್ ಸ್ಥಳದಲ್ಲಿ ಸಂಬಂಧ ಆಚರಿಸಬೇಕೆಂಬ ಎಷ್ಟೋ ಸಿದ್ಧತೆಗಳನ್ನು ಮಾಡಿಕೊಳ್ತೀವಿ. ಆದರೆ ನಮ್ಮ ಆತ್ಮಿಕ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿಕೊಂಡು ಆತನಿಗೆ ಪ್ರಿಯರಾದ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜೀವಿಸಬೇಕು ಎಂಬ ಉದ್ದೇಶದಿಂದ ನಮ್ಮ ಆತ್ಮಿಕ ಜೀವಿತಕ್ಕೋಸ್ಕರವಾಗಿ ನಾವೆಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳುತ್ತೇವೆ ಎಂಬುದನ್ನು ನಮಗೆ ಎಚ್ಚರಿಸಿ ನಮ್ಮ ಜೀವಿತಗಳನ್ನು ಮತ್ತೊಂದು ಅವಧಿ ಪರಿಶೋಧಿಸಿಕೊಂಡು ಈ ಆಗಮನದ ದಿವಸಗಳಲ್ಲಿ ಹೆಚ್ಚಾಗಿ ನಾವು ಕ್ರಿಸ್ತನ ಸಾಮರ್ಥ್ಯಕ್ಕೆ ಬರುವ ಹಾಗೆ ಈ ವಾಕ್ಯ ಸಂದೇಶ ನಮ್ಮನ್ನು ಪ್ರಬೋಧಿಸುವಂತಾಗಿದೆ. ಪ್ರಿಯವಾದವರೇ, ನಿಮ್ಮೆಲ್ಲ ನೋಡುವಾಗ ನನಗೆ ಬಹಳ ಸಂತೋಷವಾಗಿದೆ. ಇಂಥ ಒಂದು ರಾತ್ರಿಯಲ್ಲಿ ಕೂಡ ನೀವು ನಿಮ್ಮನ್ನು ಸಿದ್ಧ ಮಾಡಿಕೊಂಡು ದೇವರ ಸನ್ನಿಧಾನಕ್ಕೆ ಬಂದಿದ್ದೇನೆ. ಈ ಆಗಮನ ದಿವಸದಲ್ಲಿ ಪ್ರಥಮ ಈ ದಿನದ ಆರಾಧನೆಯಲ್ಲಿ ನೀವು ಪಾಲ್ಗೊಳ್ಳಬೇಕಾಗಿರುವಾಗ ದೇವರಿಗೆ ಒಂದು ವಿಶೇಷವಾದ ಸಂದೇಶವನ್ನು ನಿಮ್ಮ ಮುಂದೆ ಇಟ್ಟಿದ್ದಾನೆ. ನಾವು ಮಾಡಿದಂತಹ ಎಲ್ಲ ಪಾಪ ದೋಷಗಳಿಗಾಗಿ ನಾವು ದೇವರ ಸನ್ನಿಧಿಗೆ ಬರೋಣ. ಪರಿಶುದ್ಧನಾದ ದೇವರು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಮಾನವನಾಗಿ ಈ ಲೋಕಕ್ಕೆ ಆಗಮಿಸಿರುವಾಗ ಪಾಪಗಳಾದ ನಾವು ಈ ಪಾಪಮಯ ಜೀವಿತದಿಂದ ಆತನ ಸ್ವೀಕಾರ ಮಾಡೋದು, ಇಲ್ಲೇ ನೀತಿವಂತರಾಗಿ ನಂಬಿಗಸ್ತರಾಗಿ ಪರಿಪೂರ್ಣ ವಿಶ್ವಾಸಿಗಳಾಗಿ ಆಗಮಿಸುವಂತಹ ನಮ್ಮ ರಕ್ಷಕ ಯೇಸು ಕ್ರಿಸ್ತನ ನಮ್ಮ ಹೃದಯಗಳಲ್ಲಿ ಸ್ವೀಕಾರ ಮಾಡಿಕೊಂಡು ಆತನ ಬಂದ ಉದ್ದೇಶ ಲೋಕದಲ್ಲಿ ಈಡೇರಿಸುವುದಕ್ಕೆ ನಮ್ಮ ಹೃದಯಗಳನ್ನು ಆತನಿಗೆ ತೆರೆದರು. ಆತನ ರೋಗವನ್ನು ನಮ್ಮೆಲ್ಲರ ನೇತ್ರನು ನಮ್ಮ ಪಾಪಗಳನ್ನ ಪರಿಹರಿಸಿ ನಮಗೆ ನಿರಂತರವಾದ ರಕ್ಷಣಾನಂದವನ್ನು ಕೊಡೋದಕ್ಕೆ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವನಾಗಿದ್ದಾನೆ. ಆದ್ದರಿಂದ ಬೇರೆ ಈ ಗಳಿಗೆಯಲ್ಲಿ ನಮ್ಮ ಹೃದಯಗಳನ್ನು ಪರಿಶೋಧಿಸಿಕೊಂಡು ಕ್ರಿಸ್ತನ ಹಸ್ತಗಳನ್ನು ನಮ್ಮನ್ನು ಒಪ್ಪಿಸಿಕೊಡೋಣ. ನಮಗೋಸ್ಕರವಾಗಿ ಬರ್ತಿರುವಂಥ ರಕ್ಷಣಾ ಯೇಸು ಕ್ರಿಸ್ತನ ಸಂಪೂರ್ಣವಾದ ರೀತಿಯಲ್ಲಿ ನಮ್ಮ ಹೃದಯಗಳಲ್ಲಿ ಅಂಗೀಕಾರ ಮಾಡಿಕೊಂಡು ಯಾವಾಗಲೂ ಆತ ನಮ್ಮ ಜೀವನದಲ್ಲಿ ವಾಸವಾಗಿದ್ದು ನಮ್ಮನ್ನು ಆಶೀರ್ವದಿಸಿ ನಡೆಸುವ ಹಾಗೆ ಸಂಪೂರ್ಣವಾದ ರೀತಿಯಲ್ಲಿ ನಮ್ಮ ಜೀವನ ಯೇಸು ಕ್ರಿಸ್ತನ ಹಸ್ತಗಳಿಗೆ ಒಪ್ಪಿಸಿಕೊಟ್ಟು ನಮ್ಮ ವಿಶೇಷವಾದ ಜೀವನದಲ್ಲಿ ಯೇಸುವನ್ನು ಅಂಗೀಕಾರ ಮಾಡಿಕೊಂಡು ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ದೇವರೇ, ಪಾಪಿಮಾನವರಾದ ನಮ್ಮನ್ನು ಪ್ರೀತಿ ಮಾಡಿ ನಮಗೋಸ್ಕರವಾಗಿ ಕರ್ತನೆ ಮನುಷ್ಯನಾಗಿ ಲೋಕಕ್ಕೆ ಬರುವಂತ ನಿನ್ನ ಯೋಜನೆಗಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ ಸ್ವಾಮಿ. ಕರ್ತನೆ, ಆಗಮನದ ದಿವಸಗಳಲ್ಲಿ ನಾವು ಇದ್ದೇವೆ. ಇವತ್ತು ನಿನ್ನ ಆಗಮನದ ಪ್ರಥಮ ದಿನದ ವಿಶೇಷವಾದ ಆರಾಧನೆಯಲ್ಲಿ ಕರ್ತನೆ ನಿನ್ನ ಪವಿತ್ರ ಆರಾಧನೆಯಲ್ಲಿ ನಾವು ಸೇರಿ ಬಂದಿದ್ದೇವೆ ಸ್ವಾಮಿ. ಇವತ್ತು ನೀನು ನಮಗೆ ದಯಪಾಲಿಸಿಕೊಟ್ಟಂತ ಈ ಸುಂದರವಾದ ವಾಕ್ಯಗಳಿಗಾಗಿ ವಂದಿಸುತ್ತೇವೆ ಸ್ವಾಮಿ. ಹೌದು ಕರ್ತನೆ, ಲೋಕವೆಲ್ಲ ಪಾಪದಿಂದ ತುಂಬಿ ಮಾನವರೆಲ್ಲರೂ ಪಾಪಭರಿತರಾಗಿ ನಾಶದ ಮಾರ್ಗದಲ್ಲಿರುವಾಗ ನೀನು ಅವರನ್ನ ಈ ಪಾಪದ ಬಂಧನದಿಂದ ಬಿಡಿಸಿ ರಕ್ಷಿಸುವುದಕ್ಕಾಗಿ ಮನುಷ್ಯನಾಗಿ ಲೋಕಕ್ಕೆ ನರಾವತಾರಕ್ಕೆ ಬಂದಿದ್ದ ಈ ನಿನ್ನ ಆಗಮನದ ದಿವಸಗಳು ನಮ್ಮ ಹೃದಯಗಳಲ್ಲಿ ನಿನ್ನನ್ನು ಸ್ವೀಕಾರ ಮಾಡಿಕೊಳ್ಳೋದಕ್ಕೆ, ದೇವರ ರಾಜ್ಯದ ಪ್ರವೇಶಕ್ಕೆ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವುದಕ್ಕಾಗಿ ನಮಗೆ ಕೊಡಲ್ಪಟ್ಟಂತಹ ಸುದಿನಗಳಾಗಿ ಈ ದಿವಸಗಳಲ್ಲಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಪರಿಶೋಧಿಸಿಕೊಂಡವರಾಗಿ ನಮ್ಮಲ್ಲಿರುವಂತಹ ಎಲ್ಲ ಬಲಹೀನತೆಗಳನ್ನ, ಪಾಪದ ಸ್ವಭಾವಗಳನ್ನು ಸಂಪೂರ್ಣವಾಗಿ ತೆಗೆದು ಹಾಕಿ ನಮ್ಮ ಹೃದಯಗಳನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಿಕೊಂಡವರಾಗಿ ನಮ್ಮ ಹೃದಯಗಳಲ್ಲಿ ನಿನ್ನ ಪ್ರೀತಿಯಿಂದ ಅಂಗೀಕಾರ ಮಾಡಿಕೊಂಡು ನಿನ್ನವರಾಗಿ ಬದುಕುವಂತೆ, ನಿನ್ನ ಸಾಕ್ಷಿಗಾಗಿ ಜೀವಿಸುವಂತೆ, ನಮ್ಮ ಜೀವಿತದ ಮೂಲಕವಾಗಿ ಅನೇಕರನ್ನು ನಿನ್ನ ದೇವರ ರಾಜ್ಯದ ಪ್ರವೇಶಕ್ಕೆ ನಡೆಸುವಂತೆ ನಮ್ಮನ್ನು ಬಲಪಡಿಸಿ ನಡೆಸಿ. ಎಲ್ಲ ಘನ ಮಾನ ಮಹಿಮೆ ನಿನಗೆ ಮಾತ್ರ ಸಾಧ್ಯ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಜೀವನ ಸ್ವಾಮಿ. ಆಮೆನ್. ಈಗ ಈ ಪರಿಶುದ್ಧ ಆರಾಧನೆಯ ಕಾಣಿಕೆಗಳನ್ನು ನಾವು ಕೂಡಿಸುವ ಹಾಗೆ ಕೀರ್ತನೆಗಳಲ್ಲಿ 43ನೇ ಕೀರ್ತನೆಯನ್ನು
ನಾವು ಹಾಡಿಕೊಳ್ಳೋಣ. ಪರಲೋಕದ ದೇವರಿಗೂ ಸರ್ವಲೋಕದ ರಕ್ಷೆಗಾಗಿ. ಎಲ್ಲ ಒಳ್ಳೆಯ ವರದಾನಗಳಿಗೆ ಮೂಲ ಕಾರಣನಾದ ನಮ್ಮ ತಂದೆಯಾದ ದೇವರೇ, ಈ ರಾತ್ರಿಯ ಪರಿಶುದ್ಧ ಆರಾಧನೆಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ಸಮರ್ಪಿಸಿದ ಈ ಕಾಣಿಕೆಗಳಿಗಾಗಿ ನಾವು ಬೇಡುತ್ತೇವೆ. ಈ ಕಾಣಿಕೆಗಳನ್ನು ಆಶೀರ್ವಾದ ಮಾಡು, ಇದನ್ನ ಸೇವೆಯ ಅಭಿವೃದ್ಧಿಗಾಗಿ ಉಪಯೋಗಿಸು. ಇದನ್ನು ಕೊಟ್ಟಿರುವಂತಹ ನಿನ್ನ ಮಕ್ಕಳನ್ನು 100ರಷ್ಟು ಪ್ರತಿಫಲವನ್ನು ದಯಪಾಲಿಸಿ ಎಂಬುದಾಗಿ ನಾವು ಬೇಡುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಮತ್ತು ನಮ್ಮ ಆರಾಧನೆಯಲ್ಲಿ ನಿನ್ನ ವಿಶೇಷ ಪ್ರಸನ್ನತೆಯಿಂದ ನಡೆಸಿದ್ದಕ್ಕಾಗಿ ಕೊಂಡಾಡುತ್ತಾ ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಸಭೆಯನ್ನು ಕೂತುಕೊಳ್ಳಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಈಗಾಗಲೇ ನಾವು ಡಿಸೆಂಬರ್ 1ನೇ ತಾರೀಕಿನಲ್ಲಿ ಕಾಲಿಟ್ಟಿದ್ದೇವೆ. ಸೊ ಈ ಅಡ್ವೆಂಟ್ ಸೀಸನ್ ಅಲ್ಲಿ ನಾವು ಇರುವಾಗ ದೇವರು ಮಾಡಿರುವಂತಹ ಉಪಕಾರಗಳನ್ನು ನೆನೆಸಿಕೊಂಡು ಮತ್ತು ಈ ಕ್ರಿಸ್ತ ಆಗಮನದ ದಿನಗಳಲ್ಲಿ ನಾವು ಕ್ರಿಸ್ತನ ಶಾಂತಿ, ಪ್ರೀತಿ ಮತ್ತು ನಿರೀಕ್ಷೆಯನ್ನ ನಾವು ಹಾಕಿಕೊಂಡು ಜೀವಿಸುವ ಹಾಗೆ ದೇವರು ನಮ್ಮೆಲ್ಲರನ್ನ ಈ ಅಡ್ವೆಂಟ್ ಸೀಸನ್ ಅಲ್ಲಿ ನಮ್ಮ ಜೊತೆ ಇದ್ದು ಕಾಯ್ದು ಕಾಪಾಡಲಿ ಎಂದು ನಾವು ದೇವರಲ್ಲಿ ಪ್ರಾರ್ಥಿಸುವವರಾಗಿರೋಣ. ಈಗ ನಮ್ಮ ಹಿರಿಯ ಸಭಾಪಾಲಕರು ಕೇಕ್ ಅನ್ನ ಕಟ್ ಮಾಡುವುದರ ಮೂಲಕ ನಾವು ಈ ಅಡ್ವೆಂಟ್ ಸೀಸನ್ ಅಲ್ಲಿ ಪ್ರವೇಶಿಸುವವರಾಗಿರುತ್ತೇವೆ.
ಅಯ್ಯನವರು ಕೇಕ್ ಕಟ್ ಮಾಡಿದ ನಂತರ ನಾವೆಲ್ಲರೂ ಸಭೆಯಾಗಿ ಎದ್ದು ನಿಂತುಕೊಂಡು ಹಾಡುವಂತಹ ಸಂಗೀತಗಳಲ್ಲಿ 77ನೇ ಸಂಗೀತ ಮಂಗಳ ಶ್ರೀ ಸಂಗೀತವನ್ನು ಹಾಡುವಾಗ ಅದಾಗಿದ ಮೇಲೆ ಅಯ್ಯನವರ ಪ್ರಾರ್ಥನೆ ಮತ್ತು ಪರಲೋಕ ಪ್ರಾರ್ಥನೆಯ ನಂತರ ಅಂತ್ಯ ಆಶೀರ್ವಾದದಿಂದ ಈ ಪರಿಶುದ್ಧಾರಾಧನೆಯು ಮುಕ್ತಾಯವಾಗುತ್ತದೆ. ನಾವೆಲ್ಲರೂ ಕರ್ತನ ಕಡೆಗೆ ನಮ್ಮ ದೃಷ್ಟಿಗಳನ್ನು ಎತ್ತೋಣ. ಈ ಒಂದು ಯೇಸು ಕ್ರಿಸ್ತನ ಆಗಮನದ ದಿವಸಗಳಲ್ಲಿ ಕರ್ತನು ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ಪ್ರಥಮ ದಿನದಂದು ನಮ್ಮ ಆಗಮನದ ದಿನಕ್ಕಾಗಿ ಯೇಸು ಕ್ರಿಸ್ತನ ಪ್ರವೇಶ ನಮ್ಮ ಮಧ್ಯದಲ್ಲಿ ಆಗಿದೆ ಎಂಬುದನ್ನು ನೆನಪು ಮಾಡಿಕೊಳ್ಳುತ್ತಾ ಈ ಸಂತಸ ದಿನಗಳನ್ನು ಅನುಭವಿಸುವ ಹಾಗೆ ಒಂದು ವಿಶೇಷವಾದಂಥ ಕೀರ್ತನ ಕಟ್ಟು ಮಾಡುವ ಮೂಲಕವಾಗಿ ಈ ಒಂದು ವಿಶೇಷವಾದ ಆಗಮನ ದಿವಸಗಳಲ್ಲಿ ನಾವು ಪ್ರವೇಶಿಸೋಣ. ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ತ್ರೈದೇವರ ಹೆಸರಿನಲ್ಲಿ ನಾನು ಈ ಕಟ್ಟನ್ನು ಕಟ್ಟು ಮಾಡ್ತೇನೆ. ಸರ್ವಶಕ್ತ ದೇವರ ಆಶೀರ್ವಾದವು ನಮ್ಮೆಲ್ಲರ ಮೇಲೆ ನಿರಂತರ ಮೇಲೆಯಾಗಲಿ. ಸಮಸ್ತ ಸೃಷ್ಟಿಯನ್ನು ಎಲ್ಲ ಮಾನವರನ್ನು ಪ್ರೀತಿ ಮಾಡಿ ಮನುಷ್ಯನಾಗಿ ಧರೆಗಿಳಿದು ನಮ್ಮೆಲ್ಲರನ್ನ ರಕ್ಷಿಸಿದಂತ ರಕ್ಷಣಾಕರ್ತನೆ, 2000 ವರ್ಷಗಳ ಹಿಂದೆ ಕರ್ತನೆ ನೀನು ನಮಗೋಸ್ಕರವಾಗಿ ಭೂಲೋಕಕ್ಕೆ ಮನುಷ್ಯನಾಗಿ ಬಂದಂತ ನಿನ್ನ ಆಗಮನದ ದಿನಗಳನ್ನು ನಾವು ನೆನಪು ಮಾಡಿಕೊಂಡು ಕರ್ತನೆ ನಿನ್ನ ಆಗಮನಕ್ಕಾಗಿ ನಮ್ಮ ಹೃದಯಗಳನ್ನು ನಾವು ಸಿದ್ಧ ಮಾಡಿಕೊಂಡು ನಮ್ಮ ಹೃದಯಗಳಲ್ಲಿ ನಿನಗೆ ಸ್ಥಳವನ್ನು ಕೊಟ್ಟು ನಿನ್ನ ಆಗಮನದ ಮೂಲಕವಾಗಿ ನಮಗೆ ದೊರೆಯುವಂತ ಆ ರಕ್ಷಣಾನಂದ ಭಾಗವನ್ನು ಪಡೆದುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡುವಂತ ಸ್ತೋತ್ರದಾನೆ. ಇವತ್ತು ನಿನ್ನ ಪರಿಶುದ್ಧ ವಾಕ್ಯದ ಮೂಲಕವಾಗಿ ನಮ್ಮನ್ನು ಎಚ್ಚರಿಸಿದ್ದೆ.
ನಾವು ತಿರುಗಿ ಕರ್ತನೆ ಪಾಪ ಮಾಡುವಂತೆ ನಮ್ಮ ಹೃದಯಗಳನ್ನು ಶುದ್ಧೀಕರಿಸಿ ನಮಗೆ ದೊರಕಿರುವಂತಹ ಅವಕಾಶಗಳನ್ನ ನಾವು ಸದುಪಯೋಗ ಮಾಡಿಕೊಂಡು ಪರಿಪೂರ್ಣವಾದ ರೀತಿಯಲ್ಲಿ ನಮ್ಮ ಜೀವಿತಗಳನ್ನ ನಿನಗೋಸ್ಕರವಾಗಿ ಸಿದ್ಧ ಮಾಡಿಕೊಂಡು ನಿನ್ನನ್ನು ಅಂಗೀಕಾರ ಮಾಡಿಕೊಂಡು ಈ ರಕ್ಷಣಾನಂದದಲ್ಲಿ ನಾವು ಪ್ರವೇಶಿಸುವ ಹಾಗೆ ನಮಗೆ ಆತ್ಮಿಕ ಬಲವನ್ನು ದಯಪಾಲಿಸಿಕೊಡು. ಈ ಪರಿಶುದ್ಧವಾದ ಆರಾಧನೆಯಲ್ಲಿ ಪಾಲ್ಗೊಳ್ಳಾಗುವ ಎಲ್ಲರನ್ನ ಭಕ್ತರನ್ನು ಆಶೀರ್ವದಿಸು. ಕಾರಣಾಂತರದಿಂದ ಮಾಡಿರುವ ಪ್ರತಿಯೊಬ್ಬ ವಿಶ್ವಾಸಿಗಳನ್ನು ಆಶೀರ್ವಾದ ಮಾಡು. ನಿನ್ನ ಜನರ ಹಬ್ಬದ ದಿವಸಗಳಿಗಾಗಿ ಈ ಆಗಮನ ದಿವಸಗಳನ್ನು ನಮ್ಮನ್ನು ಸಿದ್ಧ ಮಾಡುವಾಗ ಅದರ ವಿಶೇಷವಾದಂತಹ ಪ್ರಯೋಜನ ಪಡ್ಕೊಂಡವರಾಗಿ ನಿನ್ನನ್ನು ಪರಿಪೂರ್ಣವಾಗಿ ಅಂಗೀಕಾರ ಮಾಡಿಕೊಂಡು ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು. ಎಲ್ಲ ಘನಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲದೆ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಸ್ವಾಮಿ. ಆಮೆನ್. ಪರಲೋಕದಲ್ಲಿರುವ ತಂದೆ, ನಿನ್ನ ನಾಮದ ಪರಿಶುದ್ಧಪಡಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನಡೆಯುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅಣ್ಣದ ಆಹಾರವನ್ನು ನಮಗೆ ಸಾಗಿಸು, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವಾಗ ನಮ್ಮ ತಪ್ಪುಗಳನ್ನು ಕ್ಷಮಿಸು, ನಮ್ಮನ್ನು ಶೋಧನೆಗೆ ಸೇರಿಸಿ ಕೇಡಿನಿಂದ ರಕ್ಷಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ನಡೆಯುತ್ತದೆ. ಆಮೆನ್. ಈಗಲೂ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮನ ಅನಂತ ಸಹವಾಸದ ನಡೆಸುವಿಕೆ ಕಾಪಾಡುತ್ತದೆ. ಈಗಲೂ ಯಾವಾಗಲೂ ಪರಿಶುದ್ಧವಾದ ಆರಾಧನೆಯಲ್ಲಿ ಪಾಲ್ಗೊಳ್ಳ